ಏನದ್ಕೆ? ಏನು ವಿಷಯ? ಇವತ್ತು ಹರಿ ತುಂಬ ದೊಡ್ಡ ತಪ್ಪು ಮಾಡ್ದ ಅಮಿತಾ. ಹರಿನಾ? ಏನು ಮಾಡ್ದ? ಮಾವನ ಹತ್ರ ಆಸ್ತಿಲಿ ಪಾಲ್ ಕೇಳ್ದ. ಮಕ್ಕಳು ವಯಸ್ಸಿಗೆ ಬಂದಮೇಲೆ ಆಸ್ತಿಲಿ ಪಾಲ್ ಕೇಳೋದು ಸಹಜ ತಾನೆ? ಅದರಲ್ಲೇನಿದೆ ಅದಕ್ಕೆ? ಎಂಥ ದೊಡ್ಡ ಮನೆ, ತುಂಬಿದ ಕುಟುಂಬ, ಎಲ್ಲರೂ ಒಗ್ಗಟ್ಟಾಗಿರೋ ಸಂಸಾರ. ಇಂಥ ಮನೆ ಒಡೆದು ಹೋದ್ರೆ ಬೇಜಾರಾಗಲ್ವಾ ಅಮಿತಾ? ನನ್ಗಂತೂ ಜೀವ ಹಿಡಿದಾಗ್ತಿದೆ. ಬೇಸರ ಆಗುತ್ತೆ ನಿಜ. ಆದರೆ ಎಲ್ರಿಗೂ ಅವ್ರವ್ರ ಸಂಸಾರ ಮುಖ್ಯ ಅಲ್ವಾ? ಅದಕ್ಕೆ ಆಗಬೇಕಾದ್ದು ಆಗಲೇಬೇಕು. ಆದರೆ ಮಾವ ಈ ಮನೆ ಹೋಳಾಗ್ದಾಗೆ ನೋಡ್ಕೊಂಡು ಬಂದಿದ್ದಾರಲ್ವಾ? ಇಲ್ಲ ಅಮಿತಾ, ಈ ಮನೆ ಪಾಲಾಗಬಾರ್ದು. ಆದ್ರೆ ಏನ್ ಮಾಡ್ಲಿ? ಹರಿ ನನ್ನ ಮಾತೆ ಕೇಳ್ತಾ ಇಲ್ಲ. ನೀನಾದ್ರೂ ಅವನಿಗೆ ಹೇಳು ಅಮಿತಾ. ನಿನ್ ಮಾತು ಖಂಡಿತ ಕೇಳ್ತಾನೆ. ಅದಕ್ಕೆ ಮಾತು ಕೇಳ್ತಾನೆ ಅಂತ ನಾನು ಅವನ ಸ್ವಂತ ವಿಷಯದಲ್ಲಿ ತಲೆ ಹಾಕಬಾರ್ದು. ಇದು ಅವ್ರವ್ರ ಇಷ್ಟ. ನಾಳೆ ಅವನಿಗೇನಾದ್ರು ಕಷ್ಟ ಬಂದ್ರೆ ನಾನು ಬಂದು ಸಹಾಯ ಮಾಡೋಕ್ಕಾಗತ್ತಾ? ಒಟ್ಟಿಗೆ ಇದ್ರೆ ಎಲ್ಲನೂ ನಡೆದು ಹೋಗುತ್ತೆ. ಮಾವ ಹರಿನ ಕೈ ಬಿಡ್ತಾರ ಹೇಳು? ನನ್ಗಂತೂ ಈ ಆಸ್ತಿ ಪಾಲಾಗೋದು ಇಷ್ಟ ಇಲ್ಲ ಅಮಿತಾ. ಇವತ್ತಿದ್ದಾಗೆ ನಾಳೆ ಇರಲ್ಲ. ಹರಿ ಇವತ್ತಿರೋ ಸ್ಥಿತಿ ನೋಡಿದ್ರೆ ಅವನ ಜವಾಬ್ದಾರಿ ತಿಳ್ಕೊಂಡೇ ಮಾತಾಡಿದಾನೆ ಅನ್ಸುತ್ತೆ. ಅಂದ್ರೆ ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ನಾಳೆ ಆಸ್ತಿ ಎಲ್ಲ ಕಲ್ಪನಾ ಪಾಲಾದ್ರೆ ನಿಮ್ಮ ಹರಿ ಕತೆ ಏನು? ಯೋಚನೆ ಮಾಡಿದ್ದೀರಾ? ಪಿತ್ರಾರ್ಜಿತ ಆಸ್ತಿನ ಹಾಗೆಲ್ಲ ಮಾಡೋಕ್ಕಾಗಲ್ಲ ನಿಜ. ಆದರೆ ನಾಳೆ ಕೋರ್ಟು ಕಚೇರಿ ಅಂತ ಅನ್ಸಿದ್ರೆ ನೀವೇನ್ರಿ ಮಾಡ್ತೀರಿ? ಆ ಕಷ್ಟ ನಿಮಗೆ ಯಾಕೆ? ನಿಮ್ಮ ಪಾಲನ್ನ ನೀವು ತಗೊಂಡ್ರೆ ಏನು ಸಮಸ್ಯೆನೇ ಇಲ್ಲ. ನನಗಿದೆಲ್ಲ ಅರ್ಥನೇ ಆಗಲ್ಲ ಅಮಿತಾ. ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ವಿಷಯದಲ್ಲಿ ನೀವು ಅಣ್ಣನ ತಡಿಬೇಡಿ. ಅವನ ಪಾಲನ್ನ ಅವ್ನು ತಗೊಳ್ಳಿ. ಆ ಕಲ್ಪನೆಗೆ ಮಾತ್ರ ಏನೂ ಸಿಗಬಾರ್ದು. ಬೀದಿಗೆ ಬರ್ಬೇಕು ಅವಳು. ಅದಕ್ಕೋಸ್ಕರ ಆದರೂ ಕಾಡು ಮಲ್ಲಿಗೆ ಪಾಲಾಗಲೇಬೇಕು. ನನಗಂತೂ ಇಷ್ಟ ಇಲ್ಲ ಅಮಿತಾ. ಕಲ್ಪನಾ, ಮೊದಲು ಮನಸ್ಸು ಹೊಡೀತು, ಈಗ ಮನೆ ಹೊಡಿತಾ ಇದೆ. ಅಂದ್ರೆ ಏನತ್ತೆ? ಹರಿ ಆಸ್ತಿಲಿ ಪಾಲ್ ಕೇಳ್ತಿದ್ದಾನಮ್ಮ.
ನಾನು ನಿನ್ನ ಮಾವ ಎಷ್ಟೇ ಪ್ರಯತ್ನ ಪಟ್ಟರು ನಾನು ಕೇಳ್ತಿಲ್ಲ. ಹರಿಗೆ ಯಾಕತ್ತೆ ಆಸ್ತಿ? ನೀವಿದ್ದೀರಲ್ಲ. ಬುದ್ಧಿ ಹೇಳೋರು ಯಾರು ಹೇಳು? ಆ ಅರ್ಚನಾ ಹಿಂದಿಂದ ಚುಚ್ಚಿಕೊಡ್ತಾಳೆ. ಇವನು ಮಂಗನ ಥರ ಕುಣಿತಿದ್ದಾನೆ. ಅಲ್ಲ ಅತ್ತೆ, ಹರಿಗೀಗ ಆಸ್ತಿ ಅಗತ್ಯ ಏನಿದೆ? ಅಗತ್ಯದ ಪ್ರಶ್ನೆ ಅಲ್ಲ ಕಲ್ಪನಾ, ಹಠ, ಸೇಡು. ಆ ಅರ್ಚನಾಗಿ ನಿನ್ನ ಕಂಡ್ರೆ ಆಗಲ್ಲ, ನಾವು ನಿನ್ನನ್ನು ಬಿಟ್ಕೊಡಲ್ಲ ಅಂತ ಅವಳಿಗೂ ಗೊತ್ತು. ಅದಕ್ಕೆ ಹರಿ ಮೇಲೆ ಈ ರೀತಿ ಒತ್ತಡ ತರ್ತಿದ್ದಾಳೆ. ಅಂದ್ರೆ ನನ್ನಿಂದಾಗಿ ಈ ಮನೆ ಹೊಡಿತಿದ್ಯತ್ತೆ? ಆ ರೀತಿ ಯೋಚನೆ ಮಾಡಬೇಡ್ರಿ. ಆಗೋದನ್ನ ಯಾರು ತಪ್ಸಕ್ಕಾಗೋದಿಲ್ಲ. ಇದೆಲ್ಲ ನಿಮ್ಮ ಮನಸ್ಸಿಗೆ ಹಚ್ಕೋಬೇಡ. ಬೇಜಾರಾಯ್ತು, ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದು ಮಲ್ಕೋ. ಇಲ್ಲ ಅತ್ತೆ, ಹೇಗಾದರೂ ಆಗಲಿ ಭಾಗ ಆಗೋದನ್ನ ನಾನು ತಡಿಲೇಬೇಕು. ತಡಿತೀನಿ. ನನ್ನಿಂದ ಈ ಮನೆ ಒಡೆಯೋದು ಬೇಡ. ಯವ್ವನದಲ್ಲಿ ಮೆರೆದೆ ಹೊಟ್ಟೆ ಬಾಕಂತರ ಕಂಡ ಹೆಣ್ಣುಗಳ ಜೊತೆ ಹಸು ತೀರಿಸ್ಕೊಂಡೆ. ಈಗ ಮುಪ್ಪು ಬಂದು ಮುತ್ಕೊಂಡಿದೆ. ನಿನ್ನ ಕೈಲಾಗಲ್ಲ. ಮೈ ಪರಚ್ಕೊಂಡ್ರೆ ಸುಕ್ಕು ಹಿಡಿದ ಚರ್ಮ ಕಿತ್ತು ಹೋಗುತ್ತೆ. ಬಿಕ್ಕನಾಸಿ ಮುಖ ನೋಡಬೇಡ. ವಾಗಾಚೆ ಗೆದ್ದಲು ಕಟ್ಟಿದ ಹುತ್ತಕ್ಕೆ ಹಾವು ಸೇರ್ಕೊಂಡಾಗೆ ನನ್ನ ಮನೆ ಸೇರ್ಕೊಂಡಿದೀಯ. ಆ ಅರ್ಚನೆಗೂ ಮಾನ ಇಲ್ಲ, ಸೇರ್ಕೊಂಡು ನಿನಗೂ ಮಾನ ಇಲ್ಲ. ನನ್ನ ಕಣ್ಣೆದುರು ನಿಲ್ಬೇಡ, ಹೋಗು. ನನ್ನ ಮುಖ ನೋಡೋ ಧೈರ್ಯ ಇದೆಯೇನೋ ನಿನಗೆ?
ವಯಸ್ಸಿಗೆ ಶಕ್ತಿನೇ ನುಂಗೋ ತಾಕತ್ತಿದೆ ಅಂತ ನಿನಗೆ ಗೊತ್ತೇ ಇರಲಿಲ್ಲ ಅಲ್ವಾ ಆಗ? ಈಗ ನೋಡು, ನಿನ್ನ ಧ್ವನಿ ಉಡುಗಿದೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೂ ನಿನ್ನ ಪಾಪದ ಮೂಟೆ ಅಡ್ಡ ಬರುತ್ತೆ. ಮೈಯೆಲ್ಲ ಉರಿಯೋ ಸಿಟ್ಟು. ಆದ್ರೆ ಏನ್ ಮಾಡ್ತೀಯ? ಮನಸ್ಸಿನ ತಾಕತ್ತು ಮೈಗಿರ್ಬೇಕಲ್ಲ. ಕಂಡವ್ರನ್ನ ಸುಟ್ಟು ಹಾಕ್ತೀನಿ ಅಂತ ಇದ್ದೆ. ಈಗ ಕೋವಿ ಎತ್ತೋಕ್ಕೂ ಕೈ ನಡುಗುತ್ತೆ. ಉರಿ ಸಿಟ್ಟಿದೆ. ಆದ್ರೆ ಮೀನಕ್ಕೂ ಹುಳದ ಬೆಳಕಿನ ಹಾಗೆ. ಬೆಳಕಿದ್ರೂ ಬೆಂಕಿ ಇಲ್ಲ. ಮೊದ್ಲು ಇಲ್ಲಿಂದ ಹೊರಟು ಹೋಗು ಅಂದ. ಗುವೆ ಹೋಗ್ಕೊಂಡು ಈ ತರ ಆಡ್ಬೇಡ. ನಿನ್ನನ್ನು ನಾನು ಯಾವತ್ತೋ ಮುಗಿಸಬಹುದಿತ್ತು. ಸುಮ್ಮನಿದ್ದೀನಿ ಅಂದ್ರೆ ಅದು ನನ್ನ ಒಳ್ಳೆತನ. ನಿನ್ನ ಜೊತೆ ಕಳೆದ ದಿನಕ್ಕೆ ಉಡುಗೊರೆ ಅಂತ ತಿಳ್ಕೊ. ನೀನು ಜಾಗ ಖಾಲಿ ಮಾಡೋ ಗಳಿಗೆ ಬಂದಿದೆ. ನಿನ್ನ ಬೆದರಿಕೆ ಕಾಲ ಮುಗೀತು ಧರ್ಮಯ್ಯ. ಹುಲಿ ವೇಷದ ನರಿ ತರ ಕಾಣಿಸ್ತೀಯ ಈಗ. ಕೋಟು ಬೂಟು ತಲೆಗೆ ಬಣ್ಣ ಎಲ್ಲ ಮಾಯ ಆಗಿದೆ ಈಗ. ಹೀಗೆಲ್ಲ ಹಾಕೊಂಡ್ರು ಹುಲಿ ವೇಷದ ತರ ಕಾಣುತ್ತೆ. ನಿನಗೆ ಗೊತ್ತಾ, ಹುಲಿಗೆ ಮುತ್ತು ಬಂದಾಗ ಕಪ್ಪೆನ ಹೊಡೆದು ತಿನ್ನತ್ತಂತೆ. ಪಾಪ ನಿನ್ನ ಸ್ಥಿತಿನೂ ಅದೇ. ನೋಡ್ತಾ ಇರು, ಕಾಡು ಮಲ್ಲಿಗೆ ಎಸ್ಟೇಟ್ ಅಲ್ಲಿ ನ್ಯಾಯ ಪಡಿತೀನಿ. ಯಾವ ಸ್ಥಾನದಲ್ಲಿ ಕೂತಿರ್ಬೇಕೋ ಅಲ್ಲೇ ಕೂತ್ಕೋತೀನಿ. ಬೆಳಗ್ಗೆನೆ ದರ್ಶನ ಕೊಡ್ತಾ ಇದ್ಯಾ? ಇನ್ನೇನ್ ಜಗಳ ಕಾಯಕ್ ಬಂದೆ? ನಿನ್ನ ಹತ್ರ ಜಗಳ ಆಡಕ್ ಬಂದಿಲ್ಲ ಅರ್ಚನಾ, ಬೇಡ್ಕೊಳಕ್ ಬಂದಿದ್ದೀನಿ. ಏ ಚಂದ್ರಗಿರಿ, ನಿನ್ ನಾಟಕನೆಲ್ಲ ನನ್ನ ಹತ್ರ ಬಿಚ್ಚಬೇಡ. ಇಲ್ಲ ಅರ್ಚನಾ, ಮತ್ತೆ ಹರಿತಂಟೆಗೆ ಬರಲ್ಲ ಅಂದ್ರೆ ಅದೇನ್ ಹೋದ್ರು ಬಿಟ್ಟು ಹೋಗು. ಈ ಮನೆ ಪಾಲಾಗ್ತಿದೆಯಂತೆ. ಇಷ್ಟು ದೊಡ್ಡ ಮನೆ, ಒಟ್ಟಿಗೆ ಇರೋ ಕುಟುಂಬ, ಉಳಿಯೋದು ನಿನಗಿಷ್ಟನಾ? ಆಹಾ,
ನಾಗರಾಣಿ, ಮನೆ ಉಳ್ಸೋ ಮಹಾಸತಿ. ಈ ಮನೆ ಒಡೆದ್ರೆ ನಿನ್ಗೇನೆ? ನಿನ್ ಮನೆನಾ? ನನ್ನ ಮನೆ ಅಲ್ಲ ಅಂತಾನೆ ತಿಳ್ಕೊ. ನನಗ ಆಸೆನೂ ಇಲ್ಲ. ಆದ್ರೆ ಈ ಮನೆ ಒಡೆದಿರೋ ಹಾಗೆ ನೀನ್ ನೋಡ್ಕೋತೀಯಾ? ಈ ಮನೆ ಒಡಿತಾ ಇರೋದು ನಿನ್ನ ಕಾರಣದಿಂದ. ನಾನಾ? ಹೌದು. ಹರಿಗೆ ನಿನ್ ಮೇಲೆ ಸಿಟ್ಟಿದೆ, ಅದಕ್ಕೆ. ನೋಡು, ನಾನು ನಿನ್ನ ಹತ್ರ ವಾದ ಮಾಡ್ತಾ ಇಲ್ಲ ಅಥವಾ ವೇಷದಿಂದಲೂ ಹೇಳ್ತಾ ಇಲ್ಲ. ನೀನ್ ಪ್ರಣವ್ನ ಪ್ರೀತಿ ಮಾಡಿ ನನ್ನ ಮೇಲೆ ಹಾಕ್ದೆ, ಅದಕ್ಕೆ ಆ ಹರಿ ಹಾಗಾಡ್ತಾ ಇರೋದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಇದು ನಿನ್ನ ಕೈಲಿಂದ ಮಾತ್ರ ಸಾಧ್ಯ ಅರ್ಚನಾ. ಹರಿ ನಿನ್ ಮಾತು ಕೇಳ್ತಾನೆ. ಹಾಗಾದ್ರೆ ನಂದು ಒಂದು ಷರತ್ತಿದೆ. ಈ ಮನೆ ಭಾಗ ಆಗ್ಬಾರ್ದು ಅಂದ್ರೆ ಹರಿ ಕೂಡ ಭಾಗ ಆಗ್ಬಾರ್ದು. ಅವನು ನನ್ನವನಾಗಿ ಮಾತ್ರ ಇರಬೇಕು. ಹರಿನ ನೀನ್ ಸಂಪೂರ್ಣವಾಗಿ ಬಿಡಬೇಕು. ಒಪ್ಗೆನಾ? ವಾವ್, ಮನೆಗಾಗಿ ಪತಿ ತ್ಯಾಗ. ಮಹಾಸತಿ ಅಲ್ಲ ಕಣೆ, ಮಹಾಸೊಸೆ. ನೀನೀಗ ಒಪ್ಪಿದ್ಯಾ? ಮರಿಬೇಡ. ನಾನು ಪ್ರಯತ್ನ ಪಡ್ತೀನಿ.